ಸುಳ್ಳು ಜ್ಞಾನ ಕೇಸ್ ಹಾಕುತ್ತಿರುವ ಅಧಿಕಾರಿಗಳಿಗೆ, ಪೊಲೀಸ್ ಇಲಾಖೆ ದುರ್ವ್ಯವಹಾರ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಏಕೆ ಬೇಕು? ಎಲ್ಲಿವರೆಗೆ ಹೋರಾಟ? A recent police operation in Dharwad reportedly led to the untimely death of an innocent young man, triggering strong public outrage across the district. It has been alleged that, under the pretext of taking action against the consumption and sale of ganja, some police personnel misused their authority. This conduct has been strongly condemned, and the police department's brutality and discriminatory behavior have become a cause of serious public concern. During the ganja raid conducted in Dharwad, several innocent youths were reportedly taken into custody without any proper evidence. In this case, a young man who was subjected to severe mental harassment and police brutality and who felt that his dignity in society had been damaged, reportedly took the extreme step of ending his life. This incident has shocked the entire district. There has been strong anger over the fact that those responsible for protecting the law are allegedly playing with the lives of innocent people in the name of law enforcement. The ABVP student organization has demanded the immediate suspension of the police officers and personnel responsible for the incident and the filing of criminal cases against them. The organization stated that only such strict action can prevent similar incidents from happening again in the future. Raising these demands, the ABVP student organization staged a protest today. They were also supported by the Samana Manaskara Horata Vedike. The family of the deceased youth is facing severe financial and emotional distress. Protesters demanded that the government to provide proper compensation to the family and ensure support for their future. They also called for justice and adequate compensation for the deceased youth's family. So, when those meant to protect the law are accused of destroying innocent lives, who will deliver justice to the victims and restore public trust? Let us know in the comment section. For more such updates, stay tuned to Daily Salar Digital. ವಿದ್ಯಾರ್ಥಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ. ಅದರ ಕುರಿತು ಅವನಿಗೆ ನ್ಯಾಯವನ್ನು ಸಿಗಬೇಕು. ಅದ್ರ ಜೊತೆಗೆ ಕೇವಲ ಒಬ್ಬ ವಿದ್ಯಾರ್ಥಿ ಅಲ್ಲ, ಇವತ್ತು ಹುಬ್ಳಿ ಧಾರವಾಡದಲ್ಲಿ ಗಾಂಜಾ ಹಾಗೂ ಡ್ರಗ್ಸು ಎಲ್ಲೆಂದರಲ್ಲಿ ಬಹಳ ಸುಲಭವಾಗಿ ಸಿಗ್ತಾ ಇದೆ. ಪೊಲೀಸ್ ಇಲಾಖೆ ಹುಬ್ಳಿ ಧಾರವಾಡದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಇವತ್ತು ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಮತೀಯ ಚಟುವಟಿಕೆಗಳು ಹೆಚ್ಚಾಗಿದೆ. ಅದರ ಜೊತೆಗೆ ಡ್ರಗ್ಸ್ ಹಾಗೂ ಗಾಂಜಾದ ಹಾವಳಿ ಹುಬ್ಳಿ ಧಾರವಾಡದಲ್ಲಿ ಬಹಳಷ್ಟು ಕಡೆ ನಡೀತಾ ಇದೆ. ವಿದ್ಯಾರ್ಥಿಗಳನ್ನು ಕೆಲವೊಂದಿಷ್ಟು ಯಾರು ಆ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಅವರ ವಿರುದ್ಧ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು. ಅದನ್ನು ABVP ಕೂಡ ಸ್ವಾಗತವನ್ನು ಮಾಡ್ತದೆ. ಅದರ ಜೊತೆಯಲ್ಲಿ ಯಾರು ಅದರಲ್ಲಿ ತೊಡಗಿಕೊಳ್ಳಿಲ್ಲ ಆ ವಿದ್ಯಾರ್ಥಿಗಳನ್ನು, ಅಮಾಯಕ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿ ಅವ್ರನ್ನ ಕೌನ್ಸಿಲಿಂಗ್ ಮಾಡ್ತೀವಿ ಅನ್ನುವಂಥ ಹೇಳುವಂಥ ಮುಖಾಂತರವಾಗಿ ಅವರಲ್ಲಿ ಫೇಕ್ ಕೇಸ್ಗಳನ್ನು ಹಾಕಿ ಅವರ ಹತ್ರ ಕಮಿಷನನ್ನು ಕೇಳಿಸುವಂಥ ಕೆಲಸವನ್ನು ಇವತ್ತು ಹುಬ್ಳಿಯ ಒಂದು ಧಾರವಾಡದ ಪೊಲೀಸ್ ಇಲಾಖೆ ಮಾಡಿರುವಂಥದ್ದು ಭಾಳ ವಿಷಾದವಾದ ಒಂದು ಘಟನೆ. ಅವರ ಹತ್ರ ಕಮಿಷನ್ ತೆಗೆದುಕೊಂಡಿರುವಂಥ ಸ್ಕ್ರೀನ್ಶಾಟ್ ಇರ್ಬೋದು ಎಲ್ಲ ಕೂಡ ವಿದ್ಯಾರ್ಥಿಗಳು ಮಾಧ್ಯಮಗಳಿಗೆ ಕೂಡ ನೀಡಿದ್ದಾರೆ. ಇವತ್ತು ABVP ಅದೇ ದೃಷ್ಟಿಯನ್ನು ಇಟ್ಟುಕೊಂಡು ಕೇವಲ ಇದೊಂದು ಹುಬ್ಳಿ ಧಾರವಾಡದ ಸಮಸ್ಯೆ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಡ್ರಗ್ಸ್ ಹಾಗೂ ಗಾಂಜಾದ ಹಾವಳಿ ನಡೀತಾ ಇದೆ. ಬಳ್ಳಾರಿ ಇರ್ಬೋದು, ಮೈಸೂರು ಇರ್ಬೋದು, ಈ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಮೈಸೂರಿನಲ್ಲಿ ಡ್ರಗ್ಸನ್ನು ಹಿಡಿಲಿಕ್ಕೆ ಬೇರೆ ರಾಜ್ಯದ ಪೊಲೀಸರು ಬರ್ತಾ ಇದ್ದಾರೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಬೇರೆ ರಾಜ್ಯದ ಪೊಲೀಸರು ಬಂದು ಡ್ರಗ್ಸನ್ನು ವಶಪಡಿಸ್ಕೊಳ್ತಾ ಇದ್ದಾರೆ. ಈ ರಾಜ್ಯದ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ವಿದ್ಯಾರ್ಥಿಗಳು ಯಾವುದೋ ಒಂದು ಸಮಸ್ಯೆ ಅಂತ ಹೇಳ್ಕೊಂಡು ಅಥವಾ ಯಾವುದೋ ಒಂದು ಹೋರಾಟವನ್ನು ಮಾಡಬೇಕಾದ್ರೆ ಅವರಿಗೆ ಅನುಮತಿ ನೀಡದೆ ಅವರ ಧ್ವನಿಯನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಿರುವಂಥ ಈ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಾತಾವರಣವನ್ನು ಕೂಡ ನಡೆಸಿಕೊಳ್ಬೇಕು. ವಿದ್ಯಾರ್ಥಿಗಳಿಗೆ ಸೂಕ್ತವಾದ ವಾತಾವರಣ ನಡೆಸಿಕೊಳ್ಬೇಕು. ಈ ಡ್ರಗ್ಸ್ ಜಾಲವನ್ನು ಮುಕ್ತವನ್ನು ಮಾಡಬೇಕು ಅಂತೇಳಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆಲ್ರೆಡಿ 3 ಜನಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ ಸರ್. ಇದು ಒಂದು ದಿನದ ಒಂದು ಕ್ರಮ ಅಲ್ಲ. ಇವತ್ತು ಆ ಜಾಲ ಆ ವಿದ್ಯಾರ್ಥಿ ಒಬ್ಬನಿಗೆ ನಾವು ಹೇಳ್ತಾ ಇಲ್ಲ. ಈ ಜಾಲ 3 ಜನಕ್ಕೆ ಸಸ್ಪೆಂಡ್ ಮಾಡಿದ್ರು ಅಥವಾ ಯಾರೋ ಒಬ್ಬ ವಿದ್ಯಾರ್ಥಿ ಸಾವಾಯಿತು, ಇಲ್ಲಿಗೆ ಮುಗಿಯೋದಿಲ್ಲ. ಕಂಟಿನ್ಯೂ ಆಗಿ ನಿರಂತರವಾಗಿ ನಡೀತಾ ಇದೆ. ಈ ಜಾಲದ ವಿರುದ್ಧ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು. ಇಂಥ ವಿದ್ಯಾನಗರಿ ಧಾರವಾಡದಲ್ಲಿ ಈ ರೀತಿ ಗಾಂಜಾ ನಗರಿ ಆಗ್ತಾ ಇರೋದನ್ನ ನಾವು ಬಹಳಷ್ಟು ವಿಷಾದವನ್ನು ವ್ಯಕ್ತಪಡಿಸ್ತೀವಿ. ಇದ್ರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಬಂತ ಹೇಳ್ತೀವಿ. ದರ್ಶನ್ ಹೆಗಡೆ, ABVP ರಾಜ್ಯ ಕಾರ್ಯದರ್ಶಿ.